ಮಹಾಭಾರತದ ಈ 5 ಮಹಿಳೆಯರನ್ನು ಅಲ್ಲಗಳೆಯಲು ಸಾಧ್ಯವೇ ಇಲ್ಲ. ಮಹಾಭಾರತ ಕಾಲದಲ್ಲಿನ ಪುರುಷರು ಮಾತ್ರವಲ್ಲ, ಸ್ತ್ರೀಯರು ಕೂಡ ಅಷ್ಟೇ ಶಕ್ತಿಶಾಲಿಗಳಾಗಿದ್ದರು. ಮಹಾಭಾರತ ಕಾಲದಲ್ಲಿನ ಅತ್ಯಂತ ಶಕ್ತಿಶಾಲಿ ಮಹಿಳೆಯರು ಯಾರು ಗೊತ್ತೇ? ಮಹಾಭಾರತ ಕಾಲದಲ್ಲಿನ ಮಹಾನ್ ಶಕ್ತಿಶಾಲಿ ಮಹಿಳೆಯರು ಇವರೇ. ದ್ರೌಪದಿ. ಮಹಾಭಾರತದಲ್ಲಿ ದ್ರೌಪದಿಯ ಪಾತ್ರ ಪ್ರಮುಖ. ಯಾಕೆಂದರೆ ದ್ರೌಪದಿಯ ಅವಮಾನದಿಂದಲೇ, ಆಕೆಯ ಸೇಡಿನಿಂದಲೇ ಮಹಾಭಾರತ ಎನ್ನುವ ಮಹಾನ್ ಯುದ್ಧ ಪ್ರಾರಂಭವಾಯಿತು ಎಂದರೆ ತಪ್ಪಾಗಲಾರದು. ದ್ರೌಪದಿಯ ವ್ಯಕ್ತಿತ್ವ ಬಹಳ ಪ್ರಭಾವಶಾಲಿಯಾಗಿತ್ತು. ದ್ರೌಪದಿಗೆ 5 ಗಂಡಂದಿರಿದ್ದರು. 5 ದ್ರೌಪದಿಯನ್ನು ಪ್ರೀತಿಸುತ್ತಿದ್ದರು ಮತ್ತು ಗೌರವಿಸುತ್ತಿದ್ದರು. ಆದರೆ ಅವರಲ್ಲಿ ಅರ್ಜುನ, ಭೀಮ ಮತ್ತು ಯುಧಿಷ್ಠಿರರು ದ್ರೌಪದಿಯ ಮಾತನ್ನು ಎಂದಿಗೂ ತೆಗೆದುಹಾಕಿದವರಲ್ಲ. ಮಹಾಭಾರತ ಯುದ್ಧವು ಪ್ರಾರಂಭವಾದಾಗ ದ್ರೌಪದಿಯ ಸಲಹೆಯಂತೆ ಭೀಮನು ದುಶ್ಯಾಸನನ್ನು ಸಂಹಾರ ಮಾಡಿ ದ್ರೌಪದಿ, ಸುಭದ್ರಾ ಶ್ರೀಕೃಷ್ಣನ ಸಹೋದರಿ. ಸುಭದ್ರಾ ಅರ್ಜುನನನ್ನು ಪ್ರೀತಿಸುತ್ತಿದ್ದಳು. ಈ ಕಾರಣಕ್ಕಾಗಿಯೇ ಸುಭದ್ರಾ ಅರ್ಜುನನನ್ನು ಮದುವೆಯಾಗಲು ಬಯಸಿದ್ದಳು. ಆದರೆ ಅರ್ಜುನ ಅದಾಗಲೇ ದ್ರೌಪದಿಯನ್ನು ವಿವಾಹವಾಗಿದ್ದನು. ಈ ಕಾರಣಕ್ಕಾಗಿ ಅರ್ಜುನನು ಸುಭದ್ರಾಳನ್ನು ವಿವಾಹವಾಗಲು ನಿರಾಕರಿಸುತ್ತಾನೆ. ಆದರೆ ಸುಭದ್ರಾ ಅರ್ಜುನನನ್ನು ಮದುವೆಯಾಗುವ ತನ್ನ ಆಸೆಯನ್ನು ಬಿಡಲಿಲ್ಲ ಮತ್ತು ಅರ್ಜುನನನ್ನು ಮಾತ್ರ ಮದುವೆಯಾಗುವುದಾಗಿ ತನ್ನ ಸಹೋದರ ಶ್ರೀಕೃಷ್ಣನಿಗೆ ಪ್ರಮಾಣ ನೀಡಿದಳು. ಶ್ರೀಕೃಷ್ಣನು ತನ್ನ ಸಹೋದರಿಯ ಮಾತನ್ನು ನಿರ್ಲಕ್ಷಿಸಲಾಗದೆ ಅರ್ಜುನ ಮತ್ತು ಸುಭದ್ರಾಳಿಗೆ ವಿವಾಹ ಮಾಡಿಸುತ್ತಾನೆ. ಇವರಿಗೆ ಜನಿಸಿದ ಮಗನೇ ಅಭಿಮನ್ಯು. ಗಾಂಧಾರಿ ಹುಟ್ಟಿನಿಂದಲೇ ಕುರುಡನಾಗಿದ್ದ ಧೃತರಾಷ್ಟ್ರನ ಹೆಂಡತಿಯೇ ಈ ಗಾಂಧಾರಿ. ತನ್ನ ಪತಿ ಕಾಣದ ಪ್ರಪಂಚವನ್ನು ತನಗೂ ನೋಡಲು ಆಸಕ್ತಿಯಿಲ್ಲವೆಂದು ಅವನ ಹೆಂಡತಿ ಗಾಂಧಾರಿ ತನ್ನ ಕಣ್ಣುಗಳಿಗೆ ಬಟ್ಟೆ ಕಟ್ಟಿಕೊಂಡಳು. ಆದರೆ ಗಾಂಧಾರಿ ಧೃತರಾಷ್ಟ್ರನ ರಾಣಿಯಾಗಿ ಇಡೀ ರಾಜ್ಯವನ್ನು ವಶಪಡಿಸಿಕೊಂಡಳು. ಗಾಂಧಾರಿಯ ಮಾತನ್ನು ಯಾರೂ ಮೀರುತ್ತಿರಲಿಲ್ಲ. ಮಹಾಭಾರತ ಯುದ್ಧದಲ್ಲಿ ಗಾಂಧಾರಿಯು ದುರ್ಯೋಧನನನ್ನು ಬೆತ್ತಲೆಯಾಗಿ ತನ್ನ ಬಳಿಗೆ ಬರುವಂತೆ ಕೇಳಿದಾಗ ದುರ್ಯೋಧನನು ಗಾಂಧಾರಿಯ ಮನವಿಗೆ ತಕ್ಷಣ ಒಪ್ಪಿದನು. ಕುಂತಿ ದೇವಿಯು ಪಾಂಡವರ ತಾಯಿ. ಪಾಂಡವರು ತಮ್ಮ ತಾಯಿಯ ಮಾತನ್ನು ಎಂದಿಗೂ ನಿರ್ಲಕ್ಷಿಸಿದವರಲ್ಲ. ಅರ್ಜುನನು ಗೆದ್ದು ದ್ರೌಪದಿಯನ್ನು ಮದುವೆಯಾಗಿ ಆಕೆಯನ್ನು ಮನೆಗೆ ಕರೆದುಕೊಂಡು ಹೋದಾಗ ಕುಂತಿಯು ಅರ್ಜುನನ ಮಾತನ್ನು ಅರ್ಥ ಮಾಡಿಕೊಳ್ಳದೆ ನೀನು ತಂದ ವಸ್ತುಗಳನ್ನು ಪರಸ್ಪರ ಹಂಚಿಕೊಳ್ಳುವಂತೆ ಕೇಳಿಕೊಂಡಳು. ಕೊನೆಗೆ 5 ಪಾಂಡವರು ತಾಯಿಯ ಮಾತನ್ನು ಒಪ್ಪಿಕೊಂಡರು. ಆದರೆ ಕುಂತಿಗೆ ಈ ವಿಷಯ ತಿಳಿದಾಗ ಅರ್ಜುನನ ಮೇಲೆ ಕುಂತಿಯು ತುಂಬಾ ಕೋಪಗೊಂಡಳು. ರಾಣಿ ಸತ್ಯವತಿ. ಮಹಾಭಾರತದಲ್ಲಿ ರಾಣಿ ಸತ್ಯವತಿಯ ವ್ಯಕ್ತಿತ್ವವು ಬಹಳ ಪ್ರಭಾವಶಾಲಿಯಾಗಿತ್ತು. ರಾಣಿ ಸತ್ಯವತಿಯ ಮಾತನ್ನು ಯಾರೂ ನಿರ್ಲಕ್ಷಿಸುತ್ತಿರಲಿಲ್ಲ. ಸತ್ಯವತಿಯ ಸಲಹೆಯ ಮೇರೆಗೆ ಮಹರ್ಷಿ ವ್ಯಾಸರು ತಮ್ಮ ಜ್ಞಾನವನ್ನು ಬಳಸಿದರು. ನಂತರ ಪಾಂಡು, ಧೃತರಾಷ್ಟ್ರ ಮತ್ತು ವಿದುರರು ಜನಿಸಿದರು. ಭೀಷ್ಮ ಪಿತಾಮಹ ಕೂಡ ರಾಣಿ ಸತ್ಯವತಿಯ ಮಾತಿಗೆ ಇಲ್ಲ ಅಂದವನಲ್ಲ. ರಾಣಿ ಸತ್ಯವತಿ ಭೀಷ್ಮನ ಮಲತಾಯಿ. ಆದರೂ ಭೀಷ್ಮ ಪಿತಾಮಹನು ರಾಣಿ ಸತ್ಯವತಿಯನ್ನು ತುಂಬಾ ಗೌರವಿಸುತ್ತಿದ್ದನು ಮತ್ತು ಅವನು ರಾಣಿ ಸತ್ಯವತಿಯ ಮಾತನ್ನು ಎಂದಿಗೂ ಅಲ್ಲಗಳೆದವಳಲ್ಲ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ನನ್ನ ಚಾನೆಲ್ ಚಂದಾದಾರರಾಗಿ ನಾವು ನಿಮಗಾಗಿ ಹೊಸ ಸಲಹೆಗಳನ್ನು ತರುತ್ತೇವೆ.